ವಿರಾಟ್ ಹೋದ 2 ಗಂಟೆಗಳ ನಂತರ ಚಂದನ ಕಣ್ತೆರೆದು ನೋಡ್ತಾಳೆ. ರೂಮ್ನಲ್ಲಿ ತಾನೊಬ್ಳೆ ಇರೋದನ್ನು ನೋಡಿ ಸ್ಪೀಡಾಗಿ ಬೆಡ್ನಿಂದ ಕೆಳಗೆ ಇಳಿದು ವಿರಾಟ್ ಎಲ್ಲಿದ್ದಾರೆ ಅಂತ ವಿರಾಟ್ಗಾಗಿ ಹುಡುಕ್ತಾಳೆ. ವಿರಾಟ್ ಆ ರೂಮ್ನಲ್ಲಿ ಬಾಲ್ಕನಿಯಲ್ಲೆಲ್ಲೂ ಕಾಣಿಸ್ತಾ ಇದ್ದಿದ್ದರಿಂದ ತುಂಬ ಗಾಬರಿಯಾಗಿ ಕೆಳಗೆ ಹಾಲ್ಗೆ ಹೋಗಿ ಹುಡ್ಕೋದಕ್ಕೆ ಶುರು ಮಾಡ್ತಾಳೆ ಚಂದನ. ಆಗಲೇ ಮೇನ್ ಡೋರ್ನಿಂದ ವಿರಾಟ್ ಬರೋದು ನೋಡಿ ಚಂದನ ಸ್ಪೀಡಾಗಿ ಹೋಗಿ ಅವನನ್ನು ಹಗ್ ಮಾಡ್ಕೊಳ್ತಾಳೆ. ಮಾರ್ನಿಂಗ್ ಆದ ಅಟ್ಯಾಕ್ನಿಂದ ತುಂಬ ಹೆದರಿ ಹೋಗಿರ್ತಾಳೆ. ಅದಲ್ಲದೆ ತಾನು ಎಚ್ಚರವಾದಾಗ ಅಲ್ಲಿ ವಿರಾಟ್ ಇಲ್ಲದಿರೋದ್ರಿಂದ ಅವಳಿಗೆ ಭಯ ಇನ್ನೂ ಹೆಚ್ಚಾಗುತ್ತೆ. ಅದಕ್ಕೆ ವಿರಾಟ್ನನ್ನು ನೋಡಿದ ಕೂಡಲೇ ಸ್ಪೀಡಾಗಿ ಹೋಗಿ ಅವನನ್ನು ಹಗ್ ಮಾಡಿಕೊಂಡು ಹಾಗೆ ಉಳಿದು ಬಿಡ್ತಾಳೆ. ಚಂದನ ಹಾಗೆ ಹಗ್ ಮಾಡಿದ ಕೂಡಲೇ ಹಾಗೆ ನಿಂತಲ್ಲಿಯೇ ಸ್ಟಕ್ ಆಗಿಬಿಡ್ತಾನೆ ವಿರಾಟ್. 10 ಸೆಕೆಂಡ್ಗಳ ನಂತರ ಅವಳ ಸುತ್ತ ಕೈ ಹಾಕ್ತಾನೆ. ಅವಳನ್ನ ಹಗ್ ಮಾಡಿಕೊಂಡು ಡೆವಿಲ್ ಸ್ಮೈಲ್ನೊಂದಿಗೆ, ನೀನು ನನ್ನ ಚಂದನ, ನಿನ್ನ ನಾನು ಬಿಟ್ಟು ಇನ್ನಾರು ಕೂಡ ನೋವು ನೀಡಲು ಆಗೋದಿಲ್ಲ. ನಿನಗೆ ನೀನು ಕೂಡ ಯಾರಾದರೂ ನಿನ್ನ ನೋಯಿಸೋದಕ್ಕೆ ನೋಡಿದ್ರೆ ಇವತ್ತು ಅವನಿಗಾದ ಗತಿಯೇ ಎಲ್ರಿಗೂ ಆಗುತ್ತೆ, ಅಥವಾ ಅದಕ್ಕಿಂತ ಭೀಕರವಾದ ಪನಿಷ್ಮೆಂಟ್ ಕೂಡ ಇರುತ್ತೆ ಅಂತ ಕೋಪವಾಗಿ ಮನಸ್ಸಿನಲ್ಲಿ ಅಂದ್ಕೊಂಡು ತನ್ನನ್ನು ತಾನೇ ಕಂಟ್ರೋಲ್ ಮಾಡ್ಕೊಳ್ತಾನೆ ವಿರಾಟ್. ಸ್ವಲ್ಪ ಹೊತ್ತಿನ ನಂತರ ವಿರಾಟ್ನಿಂದ ದೂರ ಸರಿದು ಕೋಪವಾಗಿ ಅವನ ಕಡೆ ನೋಡ್ತಾ, ಎಲ್ಲಿಗೆ ಹೋಗಿದ್ರಿ ನೀವು? ಡಾಕ್ಟರ್ ನಿಮಗೆ ರೆಸ್ಟ್ ತಗೊಳ್ಳೋಕೆ ಹೇಳಿದಾರ್ತಲ್ವಾ? ಆದರೂ ನೀವು ಮಾತು ಕೇಳದೆ ಹೊರಗೆ ತಿರುಗಾಡೋದಕ್ಕೆ ಹೋಗಿದ್ದೀರಾ? ಈಗ ಬನ್ನಿ, ನೀವು ಮೆಡಿಸಿನ್ ತೆಗೆದುಕೊಳ್ಳೋ ಸಮಯ ಆಗಿದೆ ಅಂತ ವಿರಾಟ್ನ ಕೈ ಹಿಡ್ಕೊಂಡು ಮೇಲ್ ರೂಮಿಗೆ ಕರ್ಕೊಂಡು ಹೋಗ್ತಾಳೆ ಚಂದನ. ವಿರಾಟ್ನ ಮನಸ್ಸಿನಲ್ಲಿ ಸಂತೋಷ ಇರುತ್ತೆ. 15 ವರ್ಷಗಳಿಂದ ವಿರಾಟ್ನನ್ನು ಯಾರು ಒಂದು ಮಾತು ಅನ್ನೋ ಚಾನ್ಸ್ ಅವನು ಕೊಟ್ಟಿಲ್ಲ. ಆ ಹಕ್ಕು ಚಂದನಾಳ ಹತ್ತಿರವೇ ಅವನಿಗಿದೆ. ಲೈಫ್ ಲಾಂಗ್ ಇರುತ್ತೆ ಕೂಡ ಅಂತ ಯೋಚಿಸ್ತಿರ್ತಾನೆ. ವಿರಾಟ್ ರೂಮ್ಗೆ ಕರ್ಕೊಂಡು ಹೋಗಿ ಬೆಡ್ ಮೇಲೆ ಕುಳಿತುಕೊಂಡು ಅವನ ಬ್ಲೇಸರ್ ತೆಗೆದು ಪಕ್ಕದಲ್ಲಿಟ್ಟು ಗಾಯವಾದ ಹತ್ತಿರ ನೋಡ್ತಾಳೆ. ಗಾಯವಾದ ಹತ್ತಿರ ಬ್ಲಡ್ ಬರ್ತಿರೋದನ್ನು ನೋಡಿ ಅವಳ ಕಣ್ಣಲ್ಲಿ ಕಣ್ಣೀರು ಬರುತ್ತೆ ಮತ್ತು ಕೋಪ ಕೂಡ. ಕೋಪವಾಗಿ ಬ್ಲಡ್ನ ಕಡೆ ತೋರಿಸ್ತಾ, ಏನಿದು ಎಲ್ವೋ, ನೀವು ಯಾವ ವರ್ಕ್ ಮೇಲೆ ಹೊರಗೋಗಿದ್ರಿ? ನಿಜಕ್ಕೂ ಏನು ಮಾಡಿದ್ರಿಂದ ಈ ಬ್ಯಾಂಡೇಜ್ನಿಂದ ಬ್ಲಡ್ ಬರ್ತಿದೆ ಅಂತ ಕಿರ್ಚ್ತಿರೋ ಚಂದನ ವಿರಾಟ್ನ ಮುಖದ ಕಡೆ ನೋಡಿ, ನನ್ನ ಕಡೆ ಹೀಗೆ ನೋಡೋ ಅವಶ್ಯಕತೆ ಇಲ್ಲ, ನಾನೇನು ಹೆದರ್ಕೊಳ್ತಿಲ್ಲ ಅಂತ ಫಸ್ಟ್ ಏಡ್ ಬಾಕ್ಸ್ ತೆಗೆದುಕೊಂಡು ಬಂದು ಬ್ಯಾಂಡೇಜ್ ಬದಲಾಯಿಸಿ ಮತ್ತೆ ಹೊಸ ಬ್ಯಾಂಡೇಜ್ ಹಾಕ್ತಾಳೆ ಚಂದನ. ಬ್ಯಾಂಡೇಜ್ ಆಗ್ತಿರುವಾಗಲೂ ಕೂಡ ವಿರಾಟ್ನನ್ನು ಬೈಯುತ್ತಲೇ ಇರ್ತಾಳೆ. ವಿರಾಟ್ ಮಾತ್ರ ಚಂದನಾಳ ಮುಖದ ಕಡೆ ನೋಡ್ತಿರ್ತಾನೆ. ಕೆಲವು ವರ್ಷಗಳ ನಂತರ ವಿರಾಟ್ನನ್ನು ಅಷ್ಟು ಹಕ್ಕಿನಿಂದ ಬೈತಿರೋದು ಕೇಳಿದ ವಿರಾಟ್ಗೆ ತುಂಬ ಸಂತೋಷ ಆಗುತ್ತೆ. ಡ್ರೆಸ್ಸಿಂಗ್ ಆದಮೇಲೆ ತಲೆ ಎತ್ತಿ ವಿರಾಟ್ ಕಡೆ ನೋಡ್ತಾಳೆ. ಇವತ್ತು ಫಸ್ಟ್ ಟೈಮ್ ವಿರಾಟ್ನ ಕಣ್ಣುಗಳಲ್ಲಿ ಏನೋ ಗೊತ್ತಿಲ್ಲದ ದುಃಖ ಕಾಣಿಸುತ್ತೆ ಚಂದನಾಳಿಗೆ. ಆ ಕಣ್ಗಳಲ್ಲಿ ನೋಡ್ತಾ ಆ ದುಃಖದ ಅರ್ಥ ಏನು ಅಂತ ತಿಳಿದುಕೊಳ್ಬೇಕು ಅಂತ ಅಂದ್ಕೊಳ್ಳುವಷ್ಟರಲ್ಲಿ ವಿರಾಟ್ ತನ್ನ ಎಮೋಷ್ನಲ್ ಕಂಟ್ರೋಲ್ ಮಾಡ್ಕೊಳ್ತಾನೆ. ಅವನ ಕಡೆ ನೋಡಿ, ನಾನು ನಿಮಗೋಸ್ಕರ ಫುಡ್ ತೊಗೊಂಡು ಬರ್ತೀನಿ ಅಂತ ಅಲ್ಲಿಂದ ಹೋಗ್ಬಿಡ್ತಾಳೆ ಚಂದನ. ಚಂದನ ಹೋದ್ಮೇಲೆ ಆಳವಾದ ಯೋಚನೆಯಲ್ಲಿ ಮುಳುಗಿ ಹೋಗ್ತಾನೆ ವಿರಾಟ್. 10 ನಿಮಿಷಗಳ ನಂತರ ಪ್ಲೇಟ್ನಲ್ಲಿ ಫುಡ್ ತೆಗೆದುಕೊಂಡು ಬಂದು ತಾನೇ ಸ್ವತಃ ಅವನಿಗೆ ತಿನ್ನಿಸಿ ಮೆಡಿಸಿನ್ ಕೊಟ್ಟ ಮೇಲೆ, ನೀವು ಮಲ್ಕೊಳ್ಳಿ, ನಾನೀಗಲೇ ಬರ್ತೀನಿ ಅಂತ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಹೊರಗೆ ಬಂದು ನೈಟ್ ಡ್ರೆಸ್ ಹಾಕ್ಕೊಂಡು ವಿರಾಟ್ನ ಪಕ್ಕದಲ್ಲಿ ಮಲಗ್ತಾಳೆ. ಚಂದನ ತನ್ನ ಪಕ್ಕದಲ್ಲಿ ಮಲಗಿದ ಕೂಡಲೇ ಅವಳ ಸೊಂಟ ಹಿಡ್ಕೊಂಡು ಅವಳ ತಲೆಯನ್ನ ತನ್ನ ಎದೆ ಮೇಲೆ ಇಟ್ಕೊಳ್ತಾನೆ ವಿರಾಟ್. ವಿರಾಟ್, ನಿಮ್ಮ ಹ್ಯಾಂಡ್ ಅಂತ ಹೇಳ್ತಿರೋ ಚಂದನಾಳ ಕಡೆ ನೋಡ್ತಾ, ನಾನು ಹೀಗೆ ಮಲಗ್ತೀನಿ ಸ್ವೀಟಾರ್ಟ್ ಅಂತ ಕಣ್ಣು ಮುಚ್ಕೊಳ್ತಾನೆ ವಿರಾಟ್. ಅವನ ಕಡೆ ನೋಡ್ತಾ, ನಾನು ಈ ಮನುಷ್ಯನಿಂದ ದೂರ ಹೋಗಬೇಕು ಅಂತ ಅಂದ್ಕೊಳ್ತಿದ್ದೀನಿ. ಹಾಗಿದ್ದಾಗ ಇವನಿಗೇನಾದರೂ ಆದರೆ ನನಗೆ ಯಾಕೆ ದುಃಖ ಆಗುತ್ತೆ? ಅವನ ನೋವನ್ನು ನಾನು ಯಾಕೆ ನೋಡೋದಕ್ಕಾಗ್ತಿಲ್ಲ ಅಂತ ಏನೇನೋ ಯೋಚಿಸ್ತಾ ಯಾವಾಗಲೂ ನಿದ್ರೆಗೆ ಜಾರ್ಕೊಳ್ತಾಳೆ ಚಂದನ. ಮಾರ್ನಿಂಗ್ ಎದ್ದು ವಿರಾಟ್ಗೆ ತನ್ನ ಪಕ್ಕದಲ್ಲಿ ಇರೋ ಚಂದನಾಳನ್ನು ನೋಡಿದ ಕೂಡಲೇ ಹ್ಯಾಪಿ ಸ್ಮೈಲ್ ಬಂದು ಸೇರುತ್ತೆ ಅವನ ಮುಖದ ಮೇಲೆ. ಅವಳ ಹಣೆ ಮೇಲೆ ಮುತ್ತು ಕೊಟ್ಟು ವಾಶ್ರೂಮ್ಗೆ ಹೋಗ್ಬಿಡ್ತಾನೆ. ಫ್ರೆಶ್ ಆಗಿ ಹೊರಗೆ ಬಂದು ರೆಡಿಯಾಗಿ ಒಂದು ಸಾರಿ ಚಂದನಾಳ ಕಡೆ ನೋಡಿ ಹೊರಗೆ ಹೋಗ್ಬಿಡ್ತಾನೆ ವಿರಾಟ್. ವಿರಾಟ್ ಹೋದ ಸ್ವಲ್ಪ ಹೊತ್ತಿಗೆ ಕಣ್ತೆರೆದು ಅಲ್ಲಿ ವಿರಾಟ್ ಇಲ್ಲದಿರೋದನ್ನು ನೋಡಿ ಬೇಗ ಬೆಡ್ ಇಳಿದು ಫ್ರೆಶ್ ಆಗಿ ರೆಡಿಯಾಗಿ ಕೆಳಗೆ ಹೋಗ್ತಾಳೆ ಚಂದನ. ಕೆಳಗೆ ಹಾಲ್ಗೆ ಹೋಗಿ ಅಲ್ಲಿ ಸೋಫಾದಲ್ಲಿ ಕೂತ್ಕೊಂಡು ಪೇಪರ್ ಓದ್ತಿರೋ ವಿರಾಟ್ ಕಡೆ ಸ್ವಲ್ಪ ಹೊತ್ತು ಗುರ್ರಾಗಿ ನೋಡಿ ಅವನ ಹತ್ರ ಹೋಗಿ ವಿರಾಟ್ ಕೈಯಲ್ಲಿರೋ ಪೇಪರ್ ತೆಗೆದು ಪಕ್ಕಕ್ಕೆ ಎಸಿತಾಳೆ. ತಲೆ ಎತ್ತಿ ಅವಳ ಕಡೆ ನೋಡ್ತಾನೆ. ಗುರ್ರಂತ ತನ್ನ ಕಡೆ ನೋಡ್ತಿರೋ ಚಂದನಾಳನ್ನು ನೋಡಿ, ಏನಾಯಿತು ಅಂತ ಕಣ್ಮಿಟುಕಿಸ್ತಾನೆ ವಿರಾಟ್. ಡಾಕ್ಟರ್ ನಿಮ್ಮನ್ನು ರೆಸ್ಟ್ ತೆಗೆದುಕೊಳ್ಳೋದಕ್ಕೆ ಹೇಳಿದ್ದಾರೆ, ಆಫೀಸ್ಗೆ ಹೋಗೋದಕ್ಕೆ ಟಿಪ್ ಟಾಪ್ ಆಗಿ ರೆಡಿಯಾಗಿದ್ದೀರಾ, ಯಾಕೆ? ಸ್ವಲ್ಪ ಹೊತ್ತು ಚಂದನಾಳ ಕಡೆ ನೋಡಿದ ಮೇಲೆ ಅವಳ ಕೈ ಹಿಡ್ಕೊಂಡು ತನ್ನ ಮಡಿಲಲ್ಲಿ ಕೂರಿಸ್ಕೊಳ್ತಾನೆ ವಿರಾಟ್. ಗಾಬರಿಯಾಗಿ ವಿರಾಟ್ ಕಡೆ ನೋಡ್ತಾಳೆ. ಒಂದು ಕೈ ಅವಳ ಸೊಂಟದ ಮೇಲಿಟ್ಟು ಇನ್ನೊಂದು ಕೈ ಅವಳ ಕೆನ್ನೆ ಮೇಲೆ ಹಾಕ್ತಾನೆ. ಏನು ಮಾಡ್ತಿದ್ದೀರಾ ವಿರಾಟ್, ಬಿಡಿ ನನ್ನ ಅಂತ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ ಚಂದನ. ನಾನು ನಿನ್ನನ್ನು ಬಿಡೋದಿಲ್ಲ ಅಂತ ನಿನಗೆ ಗೊತ್ತಿದ್ರು ಯಾಕೆ ನೀನು ನಿನ್ನ ಎನರ್ಜಿಯನ್ನು ವೇಸ್ಟ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ ವಿರಾಟ್.
ಆ ತಕ್ಷಣವೇ ಸೈಲೆಂಟಾಗಿ ವಿರಾಟ್ನ ಕಣ್ಣುಗಳಲ್ಲಿ ನೋಡ್ತಾಳೆ. ಅವಳ ಕಣ್ಣುಗಳಲ್ಲಿ ನೋಡ್ತಾ, ಈ ಗಾಯದಿಂದ ಈ ವಿರಾಟ್ನಿಗೆ ಏನು ವ್ಯತ್ಯಾಸ ಆಗೋದಿಲ್ಲ ಮತ್ತು ನನಗೆ ಒಂದು ಇಂಪಾರ್ಟೆಂಟ್ ವರ್ಕ್ ಇದೆ, ಅದಕ್ಕೆ ನಾನು ಹೋಗಬೇಕು ಅಂತ ಹೇಳ್ತಾನೆ ವಿರಾಟ್. ತನ್ನ ಕೈ ಅವನ ಮುಂದಿಟ್ಟು, ಪ್ರಾಮಿಸ್ ಮಾಡಿ ವಿರಾಟ್, ನೀವು ಜಾಗರೂಕರಾಗಿರ್ತೀರಿ ಅಂತ, ನೆನ್ನೆಯಂತೆ ಕೇರ್ಲೆಸ್ ಆಗಿರದೆ ನಿಮ್ಮನ್ನು ನೀವು ಸೇಫಾಗಿರಿಸ್ಕೊಳ್ತೀರಿ ಅಂತ ಪ್ರಾಮಿಸ್ ಮಾಡಿ ಅಂತ ಚಂದನ ಹೇಳಿದ ಕೂಡಲೇ ಅವಳ ಕೈಗಳ ಮೇಲೆ ಕೈ ಹಾಕಿ ಪ್ರಾಮಿಸ್ ಅಂತ ಚಂದನಾಳ ಕೈ ಮೇಲೆ ಮುತ್ತು ಕೊಡ್ತಾನೆ ವಿರಾಟ್. ಆದರೂ ನನ್ನ ಬಗ್ಗೆ ಅಷ್ಟು ಕೇರ್, ಅಷ್ಟು ಟೆನ್ಷನ್ ಯಾಕೆ ನಿನಗೆ? ನನ್ನನ್ನು ಪ್ರೀತಿಸ್ತಿದೀಯಾ ಅಂತ ವಿರಾಟ್ ಹೇಳಿದ ಮಾತಿಗೆ ಅವನ ಕಡೆ ನೋಡಲು ಆಗದೆ ಆ ಕಡೆ ಈ ಕಡೆ ನೋಡೋದಕ್ಕೆ ಶುರು ಮಾಡ್ತಾಳೆ ಚಂದನ. ಹೇಳಿ ಚಂದನ. ಇಲ್ಲ ಅಂಥದ್ದೇನಿಲ್ಲ, ನಿನ್ನೆ ನೀವು ನನ್ನನ್ನು ಕಾಪಾಡಿದ್ದೀರಲ್ಲ ಅದಕ್ಕಿಂತ ಹೆಚ್ಚೇನಿಲ್ಲ ಅಂತ ಹೇಳ್ತಿರೋ ಚಂದನಾಳ ತುಟಿಗಳನ್ನು ತಲುಪ್ತಾನೆ ವಿರಾಟ್. ಶಾಕ್ ಆಗ್ತಾ ವಿರಾಟ್ ಕಡೆ ನೋಡ್ತಾಳೆ. ಅವನು ಕಣ್ಣು ಮುಚ್ಚಿಕೊಂಡು ತುಂಬ ಫ್ಯಾಷನ್ನಿಂದ ಕಿಸ್ ಮಾಡ್ತಿರ್ತಾನೆ. ಅವನು ಕೊಡ್ತಿರೋ ಕಿಸ್ಗೆ ಮೆಲ್ಟ್ ಆಗ್ತಾ ತನಗೆ ತಿಳಿಯದೆಯೇ ತನ್ನ ಕೈಗಳನ್ನ ವಿರಾಟ್ನ ಕುತ್ತಿಗೆ ಹಿಂದೆ ಹಾಕಿ ಇನ್ನು ಹತ್ತಿರ ಕಪ್ಕೊಂಡು ಆ ಮುತ್ತಿಗೆ ಸಹಕಾರ ನೀಡ್ತಾಳೆ ಚಂದನ. ಇವತ್ತು ವಿರಾಟ್ ಕೊಡ್ತಿರೋ ಮುತ್ತಿನಲ್ಲಿ ಒಂದು ಡಿಫ್ರೆಂಟ್ ಫೀಲಿಂಗ್ ಉಂಟಾಗುತ್ತೆ ಚಂದನಾಳಿಗೆ. ಅದು ಏನು ಎಂಬುದು ಕೂಡ ಅವಳಿಗೆ ಅರ್ಥ ಆಗೋದಿಲ್ಲ. 15 ನಿಮಿಷಗಳ ನಂತರ ಅವಳ ಲಿಪ್ಸನ್ನು ಬಿಡುಗಡೆ ಮಾಡಿ ಅವಳ ತಲೆಯನ್ನು ತನ್ನ ತಲೆಗೆ ಆನಿಸಿ ಹಾಗೆ ಗಟ್ಟಿಯಾಗಿ ಉಸಿರು ತೆಗೆದುಕೊಳ್ತಾ ಇರ್ತಾರೆ ಇಬ್ಬರಿಗೂ ಕೂಡ ಒಂದು ರೀತಿಯ ಹ್ಯಾಪಿನೆಸ್ ಇರುತ್ತೆ. ಹಾಗೆ ಕಣ್ಮುಚ್ಕೊಂಡು ಐ ಲವ್ ಯು ಸ್ವೀಟ್ ಆರ್ಟ್ ಅಂತ ಹೇಳ್ತಾನೆ ವಿರಾಟ್. ಹಾಗೆ ಹೇಳಿದ ಕೂಡಲೇ ತಕ್ಷಣವೇ ಕಣ್ ತೆರೆದು ಅವನ ಕಡೆ ನೋಡ್ತಾಳೆ. ಚಂದನಾಳ ಹಾರ್ಟ್ ಬೀಟ್ ಗಟ್ಟಿಯಾಗಿ ರೈಸ್ ಆಗುತ್ತೆ. ಗಟ್ಟಿಯಾಗಿ ಉಸಿರು ತೆಗೆದುಕೊಳ್ತಾ ವಿರಾಟ್ ಕಡೆ ನೋಡ್ತಾಳೆ ಇರ್ತಾಳೆ. ಐ ಲವ್ ಯು ಚಂದನ, ನನಗಿಂತ ಕೂಡ ನೀನು ಅಂದರೆ ನೀ ಹೆಚ್ಚಿಷ್ಟ ನನಗೆ. ನನ್ನ ಲೈಫ್ನಲ್ಲಿ ಎಲ್ಲವೂ ಕೂಡ ನೀನೇ. ನನ್ನ ಲೈಫ್, ನನ್ನ ಸ್ಟ್ರೆಂತ್, ನನ್ನ ವೀಕ್ನೆಸ್, ನನ್ನೊಳಗಿರೋ ನನ್ನ ಕ್ರೂರತೆ ಎಲ್ಲವೂ ಕೂಡ ನೀನೇ ಸ್ವೀಟ್ ಆರ್ಟ್. ಮೊದಲು ನಿನ್ನನ್ನು ಪಡಿಬೇಕು ಅಂತ ಅಂದ್ಕೊಂಡೆ, ನೀನು ನನ್ನ ಪಕ್ಕದಲ್ಲಿದ್ದರೆ ಸಾಕು ಅಂದ್ಕೊಂಡೆ. ಆದರೆ ಈಗ ಪ್ರೀತಿಸ್ಬಿಟ್ಟೆ ನಿನ್ನ ಅಳುವನ್ನು ನಾನು ನೋಡೋದಕ್ಕಾಗ್ತಿಲ್ಲ. ನೀನು ಅಳ್ತಿದ್ರೆ ನನ್ನ ಎದೆಯಲ್ಲಿ ಏನೋ ಗೊತ್ತಿಲ್ಲದ ನೋವು. ನಿನ್ನ ಮುಖದ ಮೇಲೆ ನಾನು ಓನ್ಲಿ ಸ್ಮೈಲ್ ಮಾತ್ರ ನೋಡಬೇಕು ಅಂತ ಅಂದ್ಕೊಳ್ತಿದ್ದೀನಿ. ನೀನು ನನ್ನ ಮೇಲೆ ಪೂರ್ಣ ಹಕ್ಕಿನೊಂದಿಗೆ ನನ್ನ ಬೈತಿರ್ತಿದ್ರೆ ಆ ಫೀಲ್ ನಾನು ಮಾತುಗಳಲ್ಲಿ ಹೇಳೋದಕ್ಕಾಗೋದಿಲ್ಲ. ನನಗೆ ಆ ಫೀಲ್ ಲೈಫ್ ಲಾಂಗ್ ಬೇಕು. ನೀನು ನನಗೆ ಲೈಫ್ ಲಾಂಗ್ ಬೇಕು ಸ್ವೀಟ್ ಆರ್ಟ್. ಯು ಆರ್ ಮೈ ಲವ್ ಅಂತ ಹೇಳ್ತಾನೆ ವಿರಾಟ್. ಚಂದನ ಶಾಕ್ ಆಗ್ತಾ ವಿರಾಟ್ ಕಡೆ ನೋಡ್ತಾ ಅವನು ಹೇಳ್ತಿರೋ ಪ್ರತಿ ಮಾತನ್ನು ಕೂಡ ಕೇಳ್ತಿರ್ತಾಳೆ. ಅವಳ ಕಣ್ಣಿನಲ್ಲಿ ಸಣ್ಣ ಕಣ್ಣೀರಿನ ಹನಿ ಕೂಡ ಇರುತ್ತೆ. ತಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆಲ್ಲ ಹೇಳಿದ ಮೇಲೆ ಕಣ್ತೆರೆದು ಚಂದನಾಳ ಕಣ್ಣುಗಳಲ್ಲಿ ನೋಡ್ತಾನೆ ವಿರಾಟ್. ಏನು ಮಾತನಾಡದೆ ಕಣ್ಣುಗಳು ಕೆಳಗಿಳಿಸ್ಬಿಡ್ತಾಳೆ ಚಂದನ. ಅವಳ ಮುಖವನ್ನು ತನ್ನೆರಡೂ ಕೈಗಳಿಂದ ಹಿಡ್ಕೊಂಡು, ನನಗೆ ಗೊತ್ತು ಚಂದನ, ನಾನು ನಿನಗೆ ತುಂಬ ನೋವು ನೀಡಿದ್ದೀನಿ. ಆ ಸಮಯದಲ್ಲಿ ನನ್ನ ಕೋಪದಿಂದಾಗಿ ನನ್ನ ಲಿಮಿಟ್ ಕ್ರಾಸ್ ಮಾಡಿದ್ದೀನಿ. ನಾನು ನಿನ್ನ ಕ್ಷಮಿಸು ಅಂತ ಕೇಳೋದಿಲ್ಲ, ಆದರೆ ಲೈಫ್ನಲ್ಲಿ ನಿನ್ನ ತುಂಬ ಅಂದರೆ ತುಂಬ ಹ್ಯಾಪಿಯಾಗಿರಿಸ್ತೀನಿ. ಎಷ್ಟು ಹ್ಯಾಪಿಯಾಗಿ ನೋಡ್ಕೊಳ್ತೀನಿ ಅಂದರೆ ನಾನು ಮಾಡಿದ್ದೆಲ್ಲವೂ ಕೂಡ ನೀನು ಮರೆತು ಹೋಗುವಂತೆ. ನನಗೆ ಗೊತ್ತು ನಿನ್ನ ಮನಸ್ಸಿನಲ್ಲಿ ಈಗ ತುಂಬ ಕ್ವೆಶ್ಚನ್ಗಳಿರುತ್ತೆ, ನಾನು ಅವೆಲ್ಲವೂ ಯಾಕೆ ಮಾಡಿದೆ ಅಂತ, ಮತ್ತು ನನಗೆ ಆ ಮಹಾದೇವಿಗೆ ಏನು ಸೇಡು ಅಂತ. ಆದರೆ ಇವೆಲ್ಲದಕ್ಕೂ ಆನ್ಸರ್ ನಿನಗೆ ಸಮಯ ಬಂದಾಗ ಎಲ್ಲವೂ ಗೊತ್ತಾಗುತ್ತೆ. ನಾನೇ ನಿನಗೆ ಎಲ್ಲವನ್ನ ಹೇಳ್ತೀನಿ, ಆದರೆ ಅಲ್ಲಿವರೆಗೆ ನೀನು ಅವೆಲ್ಲವೂ ನನ್ನ ಕೇಳಬೇಡ ಸ್ವೀಟ್ ಆರ್ಟ್ ಅಂತ ಹೇಳ್ತಾನೆ ವಿರಾಟ್. ಆ ಟೈಮ್ನಲ್ಲಿ ಒಬ್ಬರ ಕಣ್ಣುಗಳಲ್ಲಿ ಒಬ್ಬರು ನೋಡ್ಕೊಳ್ತಿರ್ತಾರೆ. ಚಂದನ ವಿರಾಟ್ ಕಣ್ಣುಗಳಲ್ಲಿಯೇ ನೋಡ್ತಾ ಇರ್ತಾಳೆ. ಫಸ್ಟ್ ಟೈಮ್ ಅವನ ಕಣ್ಣುಗಳಲ್ಲಿ ಪ್ರೀತಿ ಕಾಣಿಸುತ್ತೆ ಅವಳಿಗೆ. ಏನೂ ಮಾತನಾಡದೆ ಸೈಲೆಂಟಾಗಿರೋ ಚಂದ್ರಾಳ ಕೆನ್ನೆ ಮೇಲೆ ಮುತ್ತು ಕೊಟ್ಟು ಅವಳನ್ನ ಎತ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಕರ್ಕೊಂಡು ಹೋಗ್ತಾನೆ. ಏನೂ ಮಾತಾಡದೆ ಇಬ್ಬರೂ ಕೂಡ ಬ್ರೇಕ್ಫಾಸ್ಟನ್ನು ಮಾಡ್ತಾರೆ. ಆನಂತರ ಚಂದನಾಳ ಕೈ ಹಿಡ್ಕೊಂಡು ಹೊರಗೆ ಕರ್ಕೊಂಡು ಹೋಗಿ ಕಾರ್ನಲ್ಲಿ ಕೂರಿಸ್ಕೊಳ್ತಾನೆ. ಮುಂದೆ 2 ಕಾರ್ಗಳು, ಹಿಂದೆ 2 ಕಾರ್ಗಳು, ಮಧ್ಯದಲ್ಲಿ ವಿರಾಟ್ ಚಂದನ ಇರೋ ಕಾರ್ನೊಂದಿಗೆ ಅಲ್ಲಿಂದ ಹೊರಡ್ತಾರೆ ಅವರು. ಯಾಕಂದರೆ ಚಂದನಾಳ ವಿಷಯದಲ್ಲಿ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಬೇಕು ಅಂತ ವಿರಾಟ್ ಅಂದ್ಕೊಳ್ತಾ ಇಲ್ಲ. ಕಾರ್ನಲ್ಲಿ ಎಂದಿನಂತೆ ಸೈಲೆಂಟಾಗಿರ್ತಾರೆ ಇಬ್ಬರು. ಅರ್ಧ ಗಂಟೆ ನಂತರ ಕಾಲೇಜ್ ಹತ್ರ ಕಾರ್ ನಿಂತಿದ್ದರಿಂದ ಡೋರ್ ತೆಗೆದುಕೊಂಡು ಹೊರಗೆ ಹೋಗ್ತಿರೋ ಚಂದನಾಳ ಕೈ ಹಿಡ್ಕೊಳ್ತಾನೆ ವಿರಾಟ್. ಚಂದನಾಳ ಕೈ ಹಿಡಿದ ಕೂಡಲೇ ಅವಳ ಹಾರ್ಟ್ ಬೀಟ್ ರೈಸ್ ಆಗುತ್ತೆ. ಹಿಂದಕ್ಕೆ ತಿರುಗಿ ಅವನ ಕಡೆ ನೋಡ್ತಾಳೆ. ಹತ್ತಿರಕ್ಕೆ ಬಂದು ಅವಳ ಹಣೆ ಮೇಲೆ ಮುತ್ತು ಕೊಟ್ಟು ಟೇಕ್ ಕೇರ್ ಅಂತ ಹೇಳ್ತಾನೆ. ಅಂತ ಕಾರ್ನಿಂದ ಹೊರಗೆ ಇಳಿದು ಕಾಲೇಜ್ ಕಡೆ ಹೋಗ್ತಾಳೆ ಚಂದನ ಕಾಣಿಸೋವರೆಗೆ ಅಲ್ಲೇ ಇರ್ತಾನೆ ವಿರಾಟ್. ಆ ನಂತರ ಯಾರಿಗೋ ಕಾಲ್ ಮಾಡ್ತಾನೆ. ಆ ಟೈಮ್ನಲ್ಲಿ ಅವನ ಮುಖದ ಮೇಲೆ ಯಾವುದೇ ಎಕ್ಸ್ಪ್ರೆಷನ್ಸ್ಗಳಿರೋದಿಲ್ಲ. ವಿರಾಟ್ ಮತ್ತೆ ಆಟಿಯಾಗಿ ಬದಲಾಗ್ಬಿಡ್ತಾನೆ. ಏನೋ ಯೋಚಿಸ್ತಿರೋ ಚಂದನಾಳ ಹತ್ರ ಬಂದು ಅವಳ ಭುಜದ ಮೇಲೆ ಕೈ ಹಾಕಿ, ಏನು ಯೋಚಿಸ್ತಿದ್ಯಾ ಅಂತ ಕೇಳ್ತಾಳೆ ತನುಜ. ಏನಿಲ್ಲ ಅಂತ ಆ ಕಡೆ ಈ ಕಡೆ ನೋಡೋದಕ್ಕೆ ಶುರು ಮಾಡ್ತಾಳೆ ಚಂದನ. ನೀನು ಎಲ್ಲಿಗೆ ಹೋಗಿದ್ದೆ? ಕಾಲೇಜ್ ಕೂಡ ಬರಲಿಲ್ಲ, ನನಗೆ ಕಾಲ್ ಕೂಡ ಲಿಫ್ಟ್ ಮಾಡಲಿಲ್ಲ.
ನಿನ್ನೆ ನಮ್ಮ ಮೇಲೆ ಅಟ್ಯಾಕ್ ನಡೀತು ಅಂತ ನಿನ್ನೆ ನಡೆದಿದ್ದೆಲ್ಲವೂ ಪೋಣಿಸಿ ಹೇಳಿದಂತೆ ಹೇಳ್ಬಿಡ್ತಾಳೆ ಚಂದನ. ಈಗ ವಿರಾಟ್ ಅವ್ರು ಹೇಗಿದ್ದಾರೆ? ಹಾಂ ಓಕೆ ಅಂತ ಹೇಳ್ತಾಳೆ ಚಂದನ. ಚಂದನ ಆಳ ಮುಖದ ಕಡೆ ತೀಕ್ಷ್ಣವಾಗಿ ನೋಡ್ತಾ, ಏನಾಯಿತು ಚಂದನ, ನೀನು ಯಾಕೆ ಇಷ್ಟು ಡಲ್ ಆಗಿದೆಯಾ? ನಥಿಂಗ್ ಅಂತ ಪ್ರೊಫೆಸರ್ ಬಂದಿದ್ದರಿಂದ ಸೈಲೆಂಟ್ ಆಗಿಬಿಡ್ತಾರೆ ಇಬ್ಬರು. ಕ್ಲಾಸ್ ಆದಮೇಲೆ ಚಂದನ, ನಾವು ಕ್ಯಾಂಟೀನ್ಗೆ ಹೋಗೋಣ ಬಾ ಅಂತ ಕರಿತಾಳೆ ತನುಜ. ವಿರಾಟ್ನ ಕಂಡೀಷನ್ಸ್ ನೆನಪಾದ ಕೂಡಲೇ, ಓ ಗಾಡ್, ವಿರಾಟ್ ಅವರು ಕ್ಯಾಂಟೀನ್ಗೆ ಹೋಗಬಾರ್ದು ಅಂತ ಹೇಳಿದರು, ಈಗ ನಾನು ಏನು ಮಾಡಬೇಕು ಅಂತ ಯೋಚಿಸ್ತಾಳೆ ಚಂದನ. ಏನಾಯಿತು ಚಂದನ, ಏನು ಯೋಚಿಸ್ತಿದೆಯಾ? ಇಲ್ಲ ತನು, ನಾನು ಮನೆಗೆ ಹೋಗಬೇಕು, ಈಗ ಕ್ಯಾಂಟೀನ್ಗೆ ಬರೋದಕ್ಕಾಗೋದಿಲ್ಲ. ನೋ, ನಿನ್ನ ಮಾತುಗಳನ್ನ ನಾನು ನಿಜಕ್ಕೂ ಕೇಳೋದಿಲ್ಲ, ಈಗ ನಾವಿಬ್ಬರು ಕ್ಯಾಂಟೀನ್ಗೆ ಹೋಗಲೇಬೇಕು ಅಂತ ಚಂದ್ರಾಳ ಕೈ ಹಿಡ್ಕೊಳ್ತಾಳೆ ತನುಜ. ಓಕೆ ಓಕೆ ತನು, ನಾನು ಒಂದು ಸಾರಿ ವಿರಾಟ್ ಅವ್ರ ಜೊತೆ ಮಾತಾಡಿದ್ಮೇಲೆ ಆವಾಗ ಹೋಗೋಣ ಪ್ಲೀಸ್ ಅಂತ ಚಂದನ ಹೇಳಿದ ಕೂಡಲೇ ಅವಳು ಕೈ ಬಿಟ್ಬಿಡ್ತಾಳೆ ತನುಜ. ಅವಳಿಂದ ಸ್ವಲ್ಪ ದೂರ ಹೋಗಿ ವಿರಾಟ್ಗೆ ಕಾಲ್ ಮಾಡ್ತಾಳೆ ಚಂದನ. ಆಫೀಸ್ನಲ್ಲಿ ವಿರಾಟ್ ತನ್ನ ಕ್ಯಾಬಿನ್ನಲ್ಲಿರ್ತಾನೆ. ಅವನಿಗೆ ಎದುರಾಗಿ ನಿಖಿಲ್ ಆನಂದ್, ನಿನ್ನ ಮೇಲೆ ಅಟ್ಯಾಕ್ ಆ ಮೋಹನ್ ರಾವ್ನ ಮಗ ರಂಜಿತ್ ಮಾಡಿಸಿದ್ದಾನೆ ಅಂತ ಹೇಳ್ತಾನೆ ನಿಖಿಲ್. ಮಗನಿಗೆ ಸೇಮ್ ಅವನ ಅಪ್ಪನ ಲಕ್ಷಣಗಳೇ ಬಂದಿದೆ. ಎಷ್ಟೇ ಆದರೂ ಅವನ ರಕ್ತವೇ ಅಲ್ವೇ? ಇಲ್ಲಿವರೆಗೆ ನಾನು ಅವನ್ನ ಟಾರ್ಗೆಟ್ ಕೂಡ ಮಾಡಲಿಲ್ಲ, ಆದರೆ ಅವನು ನನ್ನನ್ನು ಕೊಲ್ಲೋವರೆಗೂ ಬಂದ ಅಂತ ಹೇಳ್ತಾನೆ ವಿರಾಟ್. ಐ ಥಿಂಕ್ 15 ವರ್ಷಗಳಿಂದ ಏನಾಯಿತು ಅಂತ ಆ ರಂಜಿತ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ ಅಂತ ನಿಖಿಲ್ ಹೇಳ್ತಾನೆ. ಆ ಮಾತಿಗೆ ಏನೂ ಹೇಳದೆ ಸೈಲೆಂಟ್ ಆಗಿರ್ತಾನೆ ವಿರಾಟ್. ಈಗ ನಾವು ಏನು ಮಾಡೋಣ ಬಾಸ್ ಅಂತ ಕೇಳ್ತಾನೆ ಆನಂದ್. ಇಲ್ಲಿವರೆಗೆ ಅವನ ಲೀಗಲ್ ಬಿಸ್ನೆಸ್ ಮೇಲೆ ನಾನು ವಾರ್ ಮಾಡಿದೆ, ಆದರೆ ಈಗ ಅವನ ಅಂಡರ್ವರ್ಲ್ಡ್ ಬಿಸ್ನೆಸ್ ಮೇಲೆ ವಾರ್ ಮಾಡೋ ಸಮಯ ಬಂದಿದೆ. ಅವನಿಗೆ ಕೂಡ ಗೊತ್ತಾಗಬೇಕಲ್ವೇ ಈ ಆರ್ ಡಿ ಮೇಲೆ ಅಟ್ಯಾಕ್ ಮಾಡಿ ಅವನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದಾನೆ ಅಂತ. ಏನು ನೋಡ್ತಿದ್ದೆ ನಿನ್ನ ಮೈಂಡ್ನಲ್ಲಿ ಅಂತ ಕೇಳ್ತಾನೆ ನಿಖಿಲ್. ಅವನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ ಅಂತ ಯೋಚಿಸಿದ ಕೂಡಲೇ ಒಂದು ಡೆವಿಲ್ ಸ್ಮೈಲ್ ಬಂದು ಸೇರುತ್ತೆ ವಿರಾಟ್ನ ಮುಖದ ಮೇಲೆ. ಆಗಲೇ ವಿರಾಟ್ ಸೆಲ್ ರಿಂಗ್ ಆಗುತ್ತೆ. ಅದರಲ್ಲಿ ಸ್ಕ್ರೋಲ್ ಆಗ್ತಿರೋ ಹೆಸರು ನೋಡಿದ ಕೂಡಲೇ ಒಂದು ಕ್ಷಣ ವಿರಾಟ್ ಶಾಕ್ ಆಗಿಬಿಡ್ತಾನೆ. ಆ ತಕ್ಷಣವೇ ಕಾಲ್ ರಿಸೀವ್ ಮಾಡಿ ಕಿವಿ ಹತ್ತಿರ ಇಟ್ಕೊಳ್ತಾನೆ. 2 ನಿಮಿಷಗಳು ಸೈಲೆಂಟ್ ಆದ ನಂತರ, ವಿರಾಟ್ ಅವರೇ? ಹಾಂ ಹೇಳು. ಅದು ಅದು ನಾನು ಕ್ಯಾಂಟೀನ್ಗೆ ಹೋಗಿ ಬರ್ಬೋದಾ ಪ್ಲೀಸ್ ಅಂತ ಕೇಳಿ ಗಟ್ಟಿಯಾಗಿ ಕಣ್ಣು ಮುಚ್ಚಿಬಿಡ್ತಾಳೆ ಚಂದನ. ಹೋಗ್ಬೋದು ಸ್ವೀಟ್ ಆರ್ಟ್ ಅಂತ ವಿರಾಟ್ ಹೇಳಿದ ಕೂಡಲೇ ಒಂದು ಹ್ಯಾಪಿ ಸ್ಮೈಲ್ ಬಂದು ಸೇರುತ್ತೆ ಚಂದನಾಳ ಮುಖದ ಮೇಲೆ. ಥ್ಯಾಂಕ್ ಯು, ಟೇಕ್ ಕೇರ್ ಸ್ವೀಟ್ ಆರ್ಟ್, ನೀವು ಕೂಡ ಅಂತ ತಕ್ಷಣವೇ ಕಾಲ್ ಕಟ್ ಮಾಡಿಬಿಡ್ತಾಳೆ ಚಂದನ. ತನ್ನ ಸೆಲ್ನ ಕಡೆ ನೋಡಿಕೊಂಡು ಸಣ್ಣಗೆ ನಗ್ತಾ ಇರ್ತಾಳೆ. ಆ ಟೈಮ್ನಲ್ಲಿ ಚಂದನ ಎಷ್ಟು ಹ್ಯಾಪಿ ಆಗಿದ್ದಾಳೆ ಅಂದರೆ ಅವಳ ಹಾರ್ಟ್ನಲ್ಲಿ ಬಟರ್ಫ್ಲೈಗಳು ಆರ್ತಿರುತ್ತೆ. ಏನಾಯಿತು, ಯಾಕೆ ಹುಚ್ಚಿ ಅಂತೆ ಹಾಗೆ ನಗ್ತಿದ್ಯಾ? ನಥಿಂಗ್ ಅಂತ ತನುಜಾಳ ಕೈ ಹಿಡ್ಕೊಂಡು ಕ್ಯಾಂಟೀನ್ಗೆ ಹೋಗ್ತಾಳೆ ಚಂದನ. ಬಂಟಿ ಮತ್ತು ಬಬ್ಲುಗೆ ಈಗಾಗಲೇ ವಿರಾಟ್ನಿಂದ ಮೆಸೇಜ್ ಬಂದಿದ್ದರಿಂದ ಸೈಲೆಂಟಾಗಿ ಅವರು ಕೂಡ ಕ್ಯಾಂಟೀನ್ಗೆ ಹೋಗ್ತಾರೆ. ಚಂದನ ಕಾಲ್ ಕಟ್ ಆದಮೇಲೆ ವಿರಾಟ್ ಮುಖದಲ್ಲಿ ಆಗಲೇ ಇದು ಕೋಪ ಇರೋದಿಲ್ಲ, ಒಂದು ಹ್ಯಾಪಿ ಸ್ಮೈಲ್ ಇರುತ್ತೆ. ಅದಕ್ಕೆ ನಿಖಿಲ್ ಆನಂದ್ ಯಾವುದೋ ವಿಚಿತ್ರವನ್ನು ನೋಡ್ತಿರುವಂತೆ ವಿರಾಟ್ ಕಡೆ ನೋಡ್ತಾ ಇರ್ತಾರೆ. ನೀನು ಕೂಡ ನನ್ನನ್ನು ಲವ್ ಮಾಡ್ತಿದ್ಯಾ ಚಂದನ? ನನಗೆ ಗೊತ್ತು, ಆದರೆ ಹೇಳೋದಕ್ಕೆ ಭಯ ಪಡ್ತಿದ್ಯಾ. ನೀನು ನನಗೆ ಹತ್ರ ಆಗ್ತಿದ್ಯಾ, ನನಗದು ಸಾಕು. ಏನಾಯಿತು, ಯಾಕೆ ಹೀಗೆ ನಗ್ತಿದ್ಯಾ? ಯಾರು ಕಾಲ್ ಮಾಡಿದ್ದು ಅಂತ ಕೇಳ್ತಾನೆ ನಿಖಿಲ್. ನಿಖಿಲ್ನ ಮಾತಿಗೆ ಅಲ್ಲಿವರೆಗೆ ಇದ್ದ ನಗು ಕಡಿಮೆಯಾಗಿ ಮತ್ತೆ ಫೇಸ್ ಎಕ್ಸ್ಪ್ರೆಷನ್ಸ್ ಬದಲಾಯಿಸ್ಬಿಡ್ತಾನೆ ವಿರಾಟ್. ನಿಖಿಲ್ನನ್ನು ಏನೋ ಅನ್ನೋ ಟೈಮ್ಗೆ ವಿರಾಟ್ನ ಸೆಲ್ ಮತ್ತೆ ರಿಂಗ್ ಆಗುತ್ತೆ. ರಿಸೀವ್ ಮಾಡಿ ಮಾತನಾಡಿದ ವಿರಾಟ್ನ ಮುಖ ಮತ್ತೆ ಕೋಪದಿಂದ ಕೆಂಪಾಗುತ್ತೆ. ನಿಖಿಲ್ನ ಕಡೆ ಕೋಪವಾಗಿ ನೋಡುತ್ತಾ, ತನುಜಾ ನಿನ್ನ ರೆಸ್ಪಾನ್ಸಿಬಿಲಿಟಿ. ವಾಟ್ ಅಂತ ಕನ್ಫ್ಯೂಸ್ ಆಗಿ ವಿರಾಟ್ ಕಡೆ ನೋಡ್ತಾನೆ. ಅವರು ಕಾಲೇಜ್ನಲ್ಲಿ ತನುಜಾ ಚಂದನಾಳೊಂದಿಗೆ ಮಾತನಾಡೋದು ನೋಡಿದ್ದಾರೆ. ಚಂದನಾಳನ್ನು ಅವರ ಹತ್ರ ಕರೆಸ್ಕೊಳ್ಳೋದಕ್ಕೆ ತನುಜಾಳನ್ನು ಟಾರ್ಗೆಟ್ ಮಾಡ್ಬೋದು, ಅದಕ್ಕೆ ನೀನು ತನುಜಾಳನ್ನು ಜಾಗರೂಕತೆಯಿಂದ ನೋಡ್ಕೋ ಅಂತ ಹೇಳ್ತಾನೆ ವಿರಾಟ್. ವಾಟ್, ತನುಜಾನ ಟಾರ್ಗೆಟ್ ಮಾಡ್ತಾರಾ? ಮತ್ತು ನೀನು ಅವಳ ರೆಸ್ಪಾನ್ಸಿಬಿಲಿಟಿ ನನಗೆ ಯಾಕೆ ಕೊಡ್ತಿದ್ಯಾ? ಯಾಕಂದರೆ ನೀನು ತನುಜಾಳನ್ನು ಲವ್ ಮಾಡ್ತಿದ್ಯಾ, ಅದಕ್ಕೆ. ನಿನಗೆ ಹೇಗೆ ಗೊತ್ತು ಅಂತ ಶಾಕ್ ಆಗ್ತಾ ಕೇಳ್ತಾನೆ ನಿಖಿಲ್. ಯಾರು ಎಷ್ಟು ನನ್ನ ಹತ್ರ ಮಾತುಗಳು ಹೈಡ್ ಮಾಡೋದಕ್ಕೆ ನೋಡಿದ್ರೂ ನನಗೆಲ್ಲವೂ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾನೆ ವಿರಾಟ್. ಓಕೆ, ನಾನು ಈಗಲೇ ತನು ಹತ್ರ ಹೋಗ್ತಿದ್ದೀನಿ ಅಂತ ಅಲ್ಲಿಂದ ಹೊರಟು ತನುಜಾ ಮನೆಗೆ ಹೋಗ್ತಾನೆ ನಿಖಿಲ್. ನೈಟ್ 10ಕ್ಕೆ ಮನೆಗೆ ಹೋದ ವಿರಾಟ್ ತನ್ನ ರೂಮ್ಗೆ ಹೋಗಿ ನೋಡ್ತಾನೆ. ಸೋಫಾದಲ್ಲಿ ಕೂತ್ಕೊಂಡು ತನ್ನಗೋಸ್ಕರವೇ ಎದುರು ನೋಡ್ತಾ ನಿದ್ರಿಸಿರ್ತಾಳೆ ಚಂದನ. ಚಂದನಾಳನ್ನು ನೋಡಿದ ಕೂಡಲೇ ವಿರಾಟ್ನ ಮುಖದ ಮೇಲೆ ಸಣ್ಣ ಸ್ಮೈಲ್ ಬಂದು ಸೇರುತ್ತೆ. ಚಂದನ ಹತ್ರ ಹೋಗಿ ಅವಳನ್ನ 2 ಕೈಗಳಿಂದ ಎತ್ಕೊಂಡು ಬೆಡ್ ಮೇಲೆ ಮಲಗಿಸಿ ವಾಶ್ರೂಮ್ಗೆ ಹೋಗ್ಬಿಡ್ತಾನೆ. ಫ್ರೆಶ್ ಆಗಿ ಹೊರಗೆ ಬಂದ ವಿರಾಟ್ಗೆ ಬೆಡ್ ಮೇಲೆ ಚಂದನ ಕಾಣಿಸೋದಿಲ್ಲ. ಯಾಕಂದರೆ ವಿರಾಟ್ ಬರೋದು ತಿಳಿದು ಚಂದನ ಕೆಳಗೆ ಹೋಗಿರ್ತಾಳೆ.
ಅವನಿಗೋಸ್ಕರವೇ ಫುಡ್ ತೆಗೆದುಕೊಂಡು ಬರೋದಕ್ಕೆ ನೈಟ್ ಡ್ರೆಸ್ ಹಾಕ್ಕೊಂಡು ಬೆಡ್ ಮೇಲೆ ಕೂತ್ಕೊಳ್ತಾನೆ ವಿರಾಟ್. ಫುಡ್ ತೆಗೆದುಕೊಂಡು ಬಂದು ಕಾಫಿ ಟೇಬಲ್ ಮೇಲಿಟ್ಟು ಫಸ್ಟ್ ಏಡ್ ಬಾಕ್ಸ್ ತೆಗೆದುಕೊಂಡು ಬಂದು ವಿರಾಟ್ ಕೈ ಮೇಲೆ ಡ್ರೆಸ್ಸಿಂಗ್ ಬದಲಾಯಿಸ್ತಾಳೆ ಚಂದನ. ವಿರಾಟ್ ಮಾತ್ರ ಚಂದನಾಳ ಕಡೆ ನೋಡ್ತಾ ಇರ್ತಾನೆ. ಡ್ರೆಸ್ಸಿಂಗ್ ಆದಮೇಲೆ ವಿರಾಟ್ಗೆ ತಾನೇ ತಿನ್ನಿಸ್ತಾ ತಾನು ತಿನ್ನುತ್ತಾ ಡಿನ್ನರ್ ಕಂಪ್ಲೀಟ್ ಮಾಡ್ತಾರೆ ಇಬ್ಬರು. ನೀವು ಮಲ್ಕೊಳ್ಳಿ ಅಂತ ಪ್ಲೇಟ್ ಕೆಳಗಿಟ್ಟು ಬಂದು ವಿರಾಟ್ ಪಕ್ಕದಲ್ಲಿ ಬೆಡ್ ಮೇಲೆ ವಾಲ್ಬಿಡ್ತಾಳೆ ಚಂದನ. ಆ ತಕ್ಷಣವೇ ಅವಳ ಸೊಂಟದ ಸುತ್ತ ಕೈ ಹಾಕಿ ಅವಳೆದೆಯಲ್ಲಿ ತಲೆ ಇಟ್ಕೊಳ್ತಾನೆ ವಿರಾಟ್. ವಿರಾಟ್ ಹಾಗೆ ಮಾಡಿದ ಕೂಡಲೇ ಹ್ಯಾಪಿ ಸ್ಮೈಲ್ ಬಂದು ಸೇರುತ್ತೆ ಚಂದನಾಳ ಮುಖದ ಮೇಲೆ. ಅವಳ ಕೆನ್ನೆ ಮೇಲೆ ಮುತ್ತು ಕೊಡ್ತಾ ನಮ್ಮ ಮೇಲೆ ತುಂಬ ಹೆಚ್ಚು ಕೇರ್ ತೋರಿಸ್ತಿರೋ ಅಂತ ಅನ್ನಿಸ್ತಿಲ್ವಾ ಅಂತ ಸಣ್ಣದಾಗಿ ಕೇಳ್ತಾನೆ ವಿರಾಟ್. ಹೌದು, ಕೇರ್ ಮಾಡ್ತಿದ್ದೀನಿ. ನನ್ನ ಹಸ್ಬೆಂಡಿಗೆ ನಾನು ಕೇರ್ ಮಾಡೋದು ತಪ್ಪಾ ಅಂತ ವಿರಾಟ್ನ ಕಡೆ ನೋಡ್ತಾಳೆ ಚಂದನ. ತನ್ನ ಕಡೆ ನಗ್ತಾ ನೋಡ್ತಿರೋ ವಿರಾಟನ್ನು ನೋಡಿ ತಾನು ಹಿಂದಿನ ಸಾರಿ ಹಸ್ಬೆಂಡ್ ಅಂತ ಹೇಳಿದ್ದು ನೆನಪಾದ ಕೂಡಲೇ ಗಟ್ಟಿಯಾಗಿ ಕಣ್ಣು ಮುಚ್ಚಿಬಿಡ್ತಾಳೆ. ಚಂದನ ಹಾಗೆ ಮಾಡಿದ ಕೂಡಲೇ ಹ್ಯಾಪಿಯಾಗಿ ನಕ್ಕು ಅವಳ ಕೆನ್ನೆ ಮೇಲೆ ಮುತ್ತು ಕೊಟ್ಟು ಕಣ್ಣು ಮುಚ್ಕೊಳ್ತಾನೆ ವಿರಾಟ್. ಸ್ವಲ್ಪ ಹೊತ್ತಿನ ನಂತರ ಕಣ್ ತೆರೆದು ಚಂದನಾಳ ಕಡೆ ನೋಡ್ತಾನೆ. ಆ ತಕ್ಷಣವೇ ಒಂದು ಡೆವಿಲ್ ಸ್ಮೈಲ್ ಬಂದು ಸೇರುತ್ತೆ ಅವನ ಮುಖದ ಮೇಲೆ. ನಿನ್ನ ಮನಸ್ಸಲ್ಲಿ ನಾನು ಜಾಗ ಪಡೆದುಕೊಂಡೆ ಚಂದನ. ನಿನ್ನನ್ನು ಪ್ರೀತಿಸುವಂತೆ ನಾನು ಮಾಡಿಬಿಟ್ಟಿದ್ದೀನಿ. ಈಗ ನೀನು ನನ್ನನ್ನು ಪ್ರೀತಿಸಬೇಕೋ ಬೇಡವೋ ಎಂಬ ಫೀಲಿಂಗ್ನಲ್ಲಿ ಪರದಾಡ್ತಿದೆಯಾ. ಆದರೆ ಕೆಲವೇ ದಿನಗಳಲ್ಲಿ ಆ ಫೀಲಿಂಗ್ ಏನು ಅಂತ ನಿನಗೆ ಅರ್ಥ ಆಗುತ್ತೆ. ಅದು ನನ್ನ ಮೇಲಿನ ನಿನ್ನ ಹುಚ್ಚು ಪ್ರೀತಿ ಅಂತ ತಿಳಿದ ಕೂಡಲೇ ನೀನು ನನ್ನಿಂದ ಯಾವಾಗಲೂ ದೂರ ಆಗಬೇಕು ಅಂತ ಕೂಡ ಯೋಚಿಸೋದಿಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಅವಳ ಹಣೆ ಮೇಲೆ ಮುತ್ತು ಕೊಟ್ಟು ಚಂದನಾಳನ್ನು ಗಟ್ಟಿಯಾಗಿ ಮಾಡಿಕೊಂಡು ಹ್ಯಾಪಿಯಾಗಿ ನಿದ್ರೆಗೆ ಜಾರ್ಕೊಳ್ತಾನೆ ವಿರಾಟ್.